ಹಾಯ್ ಹಲೋ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಂಕ್ರಾಂತಿ ಸ್ಪೆಷಲ್ಲಾಗಿ ನಾನು ಎಳ್ಳಿನ ಹೋಳ್ಗೆ ಮಾಡತ್ತೀನಿ. ಎಳ್ಳು ಮತ್ತು ಕೊಬ್ಬರಿ ಮತ್ತು ಶೇಂಗಾ, ಗಸಗಸೆ, ಇಲ್ಲಿ ಬೆಲ್ಲ ಎಲ್ಲ ತೊಗೊಂಡಿನಿ ನೋಡಿ. ಇವಾಗ ಫಸ್ಟ್ ನಾನು ಒಂದು ಬೌಲ್ಗೆ ಮೈದಾ ಹಿಟ್ಟು ಹಾಕ್ಕೊಳಕತ್ತೀನಿ. 1.5 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡ್ರಿ ನಾನು. ಹಾಗೆ ಇಲ್ಲಿ 1/2 ಕಪ್ಪಷ್ಟು ಸಣ್ಣ ರವೆ ಹಾಕ್ಕೊಳಕತ್ತೀನಿ. ರವೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ. ಉಪ್ಪು ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಹಿಟ್ಟು ನಾದಾಕತ್ತೀನಿ, ಹಿಟ್ಟು ಕಲಸಾಕತ್ತೀನಿ. ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಸಾಕತ್ತೀನಿ. ಫುಲ್ ಗಟ್ಟಿ ಎಲ್ಲ ಫುಲ್ ಮಿದುವಾಗಿ ಎಲ್ಲ ಸ್ವಲ್ಪ ನೀರು ಹಾಕಿ ಸಾಫ್ಟಂಗಿ ನಾದಿ ನೋಡಿ. ನಾದಿ ಇಟ್ಕೊಂಡಿನಿ ನಾನು ಹಿಟ್ಟು. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು 1 ಸ್ಪೂನ್ ಎಣ್ಣೆ ಹಚ್ಚಿಬಿಟ್ಟು ಇದನ್ನು ಇನ್ನೊಂದು ಸಲ ಚಲೋ ತಂಗ ಮಿಜ್ಜಿ ಇಟ್ಟಿನಿ ನಾನು. ಇದನ್ನು 1 ಅವರ್ ನೆನೆಯೋಕೆ ಬಿಟ್ಟಿದ್ದು ನಾನು. ಇವಾಗ ಈ ಕಡೆ ಕಡಾಯಿಗೆ ಶೇಂಗಾ ತೊಗೊಂಡಿದ್ದು ಹಾಕ್ಕೊಳಕತ್ತೀನಿ. 1/2 ಕಪ್ ಶೇಂಗಾ ತೊಗೊಂಡಿದ್ದು ಅವನ್ನ ಹುರಿಯಾಕತ್ತೀನಿ. ಇವನ್ನ ಶೇಂಗಾ ಹುರಿಯಾಕತ್ತೀನಿ. ಫುಲ್ ಒತ್ತು ಮಟ್ಟ ಹುರಿಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಅಂತ ನೋಡಿ. ಇವಾಗೆಲ್ಲ ಶೇಂಗಾ ಹುರಿದಾವು. ಇವಾಗ ತೆಗೆದು ಇವನ್ನ ಒಂದು ಪ್ಲೇಟಿಗೆ ಹಾಕ್ಕೊಳಕತ್ತೀನಿ, ಹುರಿದಿದ್ದು ಶೇಂಗಾ. ಇವಾಗ ಅದ ಕಡಾಯಿಗೆ ಎಳ್ಳು ಹಾಕ್ಕೊಳಕತ್ತೀನಿ ನಾನು. 1 ಕಪ್ ಎಳ್ಳು ತೊಗೊಂಡಿದ್ದು ಎಳ್ಳು ಹಾಕ್ಕೊಳಕತ್ತೀನಿ. ಎಳ್ಳು ಹಾಕಿಬಿಟ್ಟು ಇವನು ಹುರಿಯಾಕತ್ತೀನಿ. ಫುಲ್ ಕಪ್ಪಾಗೋ ಮಟ್ಟ ಹುರಿಬಾರ್ದು, ಸ್ವಲ್ಪ ಚಟಪಟ ಸಿಡಿದ ಮ್ಯಾಗ ನೋಡಿ. ಇವಾಗ ಕಲರು ಚೇಂಜ್ ಆಗ್ಯಾವ ಸ್ವಲ್ಪ. ಇವಾಗ ತೆಗೆದ ಕೇಸಿಂದ ಶೇಂಗಾ ಹಾಕ್ಕೊಂಡಿದ್ನ ಅದ್ರೊಳಗೆ ಹಾಕ್ಕೊಂಡಿನ ಎಳ್ಳು ಹುರಿದ. ಇವಾಗ ಅದ ಕಡಾಯಿಗೆ ನಾನು 1-2 ಸ್ಪೂನ್ ಗಸಗಸೆ ಹಾಕ್ಕೊಂಡೀನಿ. ಗ್ಯಾಸ್ ಬಂದ್ ಮಾಡೀನಿ. ಇದು ಕಡಾಯಿ ಬಿಸಿ ಇತ್ತು, ಅದ್ರೊಳಗೆ ಹಾಕಿ ಇವನ್ನ ಸ್ವಲ್ಪ ಬಿಸಿ ಮಾಡಾಕತ್ತೀನಿ, ಹುರಿಯಾಕತ್ತೀನಿ ನೋಡಿ. ಕಡಾಯಿ ಬಿಸಿ ಇತ್ತು, ಅದರೊಳಗೆ ನಾನು ಗಸಗಸೆ ಹುರ್ಕೊಂಡೀನಿ. ಹುರಿದ್ಬಿಟ್ಟು ತೆಗೆದ ಶೇಂಗಾ ಎಳ್ಳು ಹಾಕ್ಕೊಂಡಿದ್ರೊಳಗೆ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ. ಎಲ್ಲ ಶೇಂಗಾ ಎಳ್ಳು ಮತ್ತು ಗಸಗಸೆ ಎಲ್ಲ ನೋಡಿ. ಎಲ್ಲ ಹಾಕಿಬಿಟ್ಟು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ. ಮಿಕ್ಸಿಗೆ ಹಾಕ್ಕೊಂಡು ಬಂದೀನಿ. ಇವಾಗ ಪೌಡ್ರ್ ಆಗೈತೆ ನೋಡಿ. ಇವಾಗ ನಾ ಕೊಬ್ಬರಿ ತೊಗೊಂಡಿದ್ದ ಅದನ್ನು ಇನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ. ಇದು ಕೊಬ್ಬರಿ ದೊಡ್ಡದಾಗಿತ್ತು. ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡೀನಿ. 1-2 ಸ್ಪೂನ್ ನೀರು ಹಾಕಿ ಇದನ್ನು ರುಬ್ಕೊಂಡು ಬಂದೀನಿ ನೋಡಿ. ಸಣ್ಣಂಗಾಗೈತಿ. 1-2 ಸ್ಪೂನ್ ನೀರು ಹಾಕಿ ರುಬ್ಕೊಂಡು ಬಂದೀನಿ. ಇವಾಗ ಕಡಾಯಿ ಇಟ್ಕೊಂಡು ನಾನು ಗ್ಯಾಸ್ ಮ್ಯಾಗ ಅದಕ್ಕೆ 1 ಕಪ್ ಬೆಲ್ಲ ತೊಗೊಂಡಿದ್ದ ಹಾಕ್ಕೊಂಡೀನಿ. ಅದಕ್ಕೆ ನೀರು ಹಾಕ್ಕೊಂಡೀನಿ ನಾನು. 1-2 ಸ್ಪೂನ್ ನೀರು ಹಾಕ್ಕೊಂಡ್ಬಿಟ್ಟು ಬೆಲ್ಲ ಎಲ್ಲ ಕರಗಿಸೋಕೆ ಇಟ್ಟೀನಿ ನಾನು. ನೋಡಿ ಬೆಲ್ಲ ಎಲ್ಲ ಕರಗೈತಿ. ಇವಾಗ ನೋಡಿ, ಬೆಲ್ಲ ಬೇಕಾದ್ರೆ ಸೋಸ್ಕೋಬೋದು. ನಾನು ಸೋಸಿಲ್ಲ, ಇದು ಬೆಲ್ಲ ಕ್ಲೀನ್ ಇತ್ತು, ಅದಕ್ಕೆ ನಾನು ಸೋಸಿಲ್ಲ ನೋಡಿ. ಬೆಲ್ಲೆಲ್ಲ ಇವಾಗ ಕರಗೈತಿ.
ಇವಾಗ ಇದಕ್ಕೆ ನಾನು ರುಬ್ಕೊಂಬಂದಿದ್ದ ಕೊಬ್ಬರಿ ಹಾಕ್ಕೊಳಕತ್ತೀನಿ. ರುಬ್ಬಿದ್ದ ಕೊಬ್ಬರಿ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ನೋಡಿ. ಮಿಕ್ಸ್ ಮಾಡಿನಿಲ್ಲ. ಇದು ಒಂದು ಕುದಿಬೇಕು. ಒಂದು ಕುದಿ ಬರಬೇಕು. ಸ್ವಲ್ಪ ಎಲ್ಲ ಕೊಬ್ಬರಿ ಗಟ್ಟಿಯಾಗಬೇಕು. ನೋಡಿ ಇವಾಗ ಕೊಬ್ಬರಿ ಎಲ್ಲ ಗಟ್ಟಿಯಾಗೈತಿ. ಇವಾಗ ನಾನು ಗ್ಯಾಸ್ ಬಂದ್ ಮಾಡೀನಿ. ಗ್ಯಾಸ್ ಬಂದ್ ಮಾಡಿ ಇವಾಗ ನಾನು ಶೇಂಗಾ ಮತ್ತು ಎಳ್ಳು ಗಸಗಸೆ ಅದನ್ನ ಮಿಕ್ಸಿಗೆ ಹಾಕ್ಕೊಂಬಂದಿದ್ದ ಹಾಕ್ಕೊಳಕತ್ತೀನಿ. ಇದ್ರೊಳಗೆ ಬೆಲ್ಲ ಮತ್ತು ಕೊಬ್ಬರಿ ಇದ್ರೊಳಗೆ ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಕತ್ತೀನಿ. ಚಲೋ ತಂಗ ಕಲಿಸ್ಕೋಬೇಕು. ಹೂರ್ಣ ಹದಕ್ಕೆ ಫುಲ್ ಇದಾಗಬೇಕದು. ಹೂರ್ಣ ಹದಕ್ಕೆ ಬರಬೇಕು. ನೋಡಿ ಇವಾಗ ನಾನು ಏಲಕ್ಕಿ ಪುಡಿ ಹಾಕ್ಕೊಳಕತ್ತೀನಿ. 1 ಸ್ಪೂನ್ ಅಟ್ಟ ಏಲಕ್ಕಿ ಪುಡಿ ತೊಗೊಂಡಿದ್ನಿ, ಹಾಕ್ಕೊಂಡೀನಿ. ಹಾಕಿಬಿಟ್ಟು ಇದನ್ನ ಚಲೋ ತಂಗ ಕಲಿಸ್ಬೇಕು. ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು. ಮಿಕ್ಸ್ ಮಾಡಿ ಇವಾಗ ನೋಡಿ ತೆಗೆದ ಒಂದು ಬೌಲ್ ಒಳಗೆ ಇಟ್ಕೊಂಡೀನಿ ಎಲ್ಲ ಹೂರ್ಣ. ಇವಾಗ ಒಂದೆರಡು ಉಂಡೆ ಈ ಥರ ಉಂಡೆಗತೆ ಮಾಡಿ ಇಟ್ಕೊಂಡಿದ್ದು ನಾನು. ಇವಾಗ ನೋಡಿ ಹಿಟ್ಟು ನಾದಿ ಇಟ್ಟಿದ್ದೆಲ್ಲ ಹಿಟ್ಟು ನೆಂದಿತ್ತು. ಇವಾಗ ಇನ್ನೊಂದು ಸಲ ಅದನ್ನು ಮೆದ್ದಿಬಿಟ್ಟು ಇವಾಗ ಉಳ್ಳಿ ಹರ್ಕೊಳಕತ್ತೀನಿ ನಾನು. ಯಾವ ಸೈಜ ಉಳ್ಳಿ ಬೇಕು ನೋಡಿ ಆ ಸೈಜ ಉಳ್ಳಿ ಹರ್ಕೋಬೋದು. ನಾನು ನೋಡಿ ಚಿಕ್ಕನು ಉಳ್ಳಿ ಹರ್ಕೊಳಕತ್ತೀನಿ. ಒಂದು 3 ಉಳ್ಳಿ ಹರಿದಾಗಿ ಇಟ್ಕೊಂಡಿನಿ ನಾನು. ಇವಾಗ ಒಂದು ಉಳ್ಳಿ ತೊಗೊಂಡ್ಬಿಟ್ಟು ಇದನ್ನ ಸ್ವಲ್ಪ ಎಲೆ ಲಟ್ಸಾಕತ್ತೀನಿ. ಸ್ವಲ್ಪ ಅಗ್ಲಂಗ ಎಲೆ ತೀಡ್ಬಿಟ್ಟು ಇದ್ರೊಳಗೆ ನಾನು ಹೂರ್ಣ ತುಂಬಾಕತ್ತೀನಿ. ನೋಡಿ ಹೂರ್ಣ ತುಂಬಿಟ್ಟು ಇದರ ಹೆಚ್ಚಿಗಿದ್ದಿದ್ದು ಹಿಟ್ಟು ತೆಗಿಯಾಕತ್ತೀನಿ ನಾನು. ಹೆಚ್ಚಿಗಿದ್ದಿದ್ದು ಹಿಟ್ಟು ತೆಗೆದುಬಿಟ್ಟು ಇದ್ರ ಮ್ಯಾಗ ಸ್ವಲ್ಪ ಗೋಧಿ ಹಿಟ್ಟು ಹಚ್ಚಿಬಿಟ್ಟು ಒಣ ಹಿಟ್ಟು ಹಚ್ಚಿಬಿಟ್ಟು ಇದನ್ನ ತೀಡಾಕತ್ತೀನಿ. ನಾನು ಇವನ್ ಹೋಳ್ಗೆ ಚಿಕ್ಕನು ಮಾಡ್ಕೊಂಡೀನಿ. ನೋಡಿ ಇಷ್ಟಿಷ್ಟ ಚಿಕ್ಕನು ಮಾಡ್ಕೊಂಡೀನಿ. ಸಣ್ಣ ಮಾಡಿಬಿಟ್ಟು ಇವಾಗ ಹಂಚಿಗೆ ಹಾಕ್ಕೊಳಕತ್ತೀನಿ. ನೋಡಿ ಇನ್ನೊಂದು ಕಡೆ ಹೊಳಿಸಿ ಹಾಕ್ಕೊಂಡೀನಿ ಹೋಳ್ಗೆ. ಇವಾಗ ಇನ್ನೊಂದು ಕಡೆ ಹೊಳಿಸಿ ಹಾಕಿ ಇವಾಗ ಹೋಳ್ಗೆ ಬೇದೈತಿ. ಇವಾಗ ತೆಗೆದು ಇಟ್ಕೊಂಡೀನಿ ನಾನು. ಇವಾಗ ಅದೇ ಥರ ಇನ್ನೊಂದು ತುಂಬ್ಕೊಳಕತ್ತೀನಿ. ನೋಡಿ ಹೂರ್ಣ ಅದೇ ಥರ ತುಂಬಿ ಹೆಚ್ಚಿಗಿದ್ದಿಟ್ಟು ತೆಗೆದು ನೋಡಿ ಇದ್ರ ಮ್ಯಾಗೂ ಸ್ವಲ್ಪ ಒಣ ಹಿಟ್ಟು ಹಚ್ಚಿಬಿಟ್ಟು ಇದನ್ನು ತೀಡಾಕತ್ತೀನಿ ನಾನು, ಲಟ್ಸಾಕತ್ತೀನಿ.
ನೋಡಿ ನಾನು ಇದನ್ನು ಚಿಕ್ಕದ ಮಾಡ್ಕೊಂಡಿನಿ. ಇವಾಗ ಹಂಚಿಗೆ ಹಾಕ್ಕೊಳಕತ್ತೀನಿ. ತೆವಿಗೆ ಹಾಕಿಬಿಟ್ಟು ಇದನ್ನು ಬಳಸಿ ಹಾಕಾಕತ್ತೀನಿ ಇನ್ನೊಂದು ಕಡೆ. ನೋಡಿ ಉರಿ ಕಡಿಮೆ ಇಟ್ಕೊಂಡು ಹೋಳಿಗೆ ಬೇಯಿಸ್ಕೋಬೇಕು, ಇಲ್ಲಕಂದ್ರೆ ಹೊತ್ತಿ ಬಿಡ್ತಾವು, ಜಾಸ್ತಿ ಹೊತ್ತಾವು. ನೋಡಿ ಇದನ್ನು ಎರಡು ಕಡೆ ನೋಡಿ ಇವಾಗ ಹೋಳಿಗೆ ಬೇದೈತಿ. ಇವಾಗ ತೆಗೆದು ಒಂದು ಪ್ಲೇಟ್ ಒಳಗೆ ಇಟ್ಕೊಂಡು ನೋಡಿ, ತುಪ್ಪ ಹೋಳಿಗೆ ಮಸ್ತಾಗಿರುತ್ತೆ. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.